ಇವತ್ತು ನಾವು ನಮ್ಮ ಕಾಕ ಮನೆಗೆ ಬಂದಿದ್ದೀವಿ. ಅದಕ್ಕೆ ಬನ್ನಿ ನೋಡ್ಕೊಂಬರೋಣ ಮನೇನ. ಬೆಂಗಳೂರಲ್ಲಿ 60-40 ಸೈಟ್ ಇತ್ತಂದರೆ ಕಂಪ್ಲೀಟ್ ಸೈಟ್ ತುಂಬ ಮನೆ ಕಟ್ಟಿ ಬಾಡಿಗೆ ಬರಂಗೆ ಮಾಡ್ಕೊಳ ಅನ್ನೋರ ನಡುವೆ ಇಲ್ಲಿ ದೊಡ್ಡ ಬೊಮ್ಮಸಂದ್ರದಲ್ಲಿ ಒಬ್ಬರು ಪುಣ್ಯಾತ್ಮರು ತಮಗೆ ಇರೋ 60-40 ಸೈಟಲ್ಲಿ ಸ್ವಲ್ಪ ಜಾಗ ಗಾರ್ಡನಿಂಗ್ ಮಾಡಿ ಮತ್ತು ಮಿಕ್ಕಿದ ಜಾಗದಲ್ಲಿ ಎಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇವ್ರನ್ನ ಮೆಚ್ಚಬೇಕು. ಯಾಕಂದರೆ ನಾವು ಬೆಂಗಳೂರಲ್ಲಿ ಯೂಸ್ ಮಾಡಿ ಮನೆಯಲ್ಲಿ ಏನಾರ ಬಾತ್ರೂಮು ಅದೆಲ್ಲ ಯೂಸ್ ಮಾಡಿದ ಮೇಲೆ ಸುತ್ತಮುತ್ತ ಗಾಳಿ ಬರಲಿಲ್ಲ ಅಂದರೆ ಮನೇಲಿ ಮೊಗ್ಗು ತುಂಬಿದಾಗುತ್ತೆ. ಬಟ್ ಈ ಮನುಷ್ಯ ಸುತ್ತಮುತ್ತ ಗಾಳಿ ಬಂದು BBMP ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಮನೆ ಕಟ್ಟಿದ್ದಾರೆ. ಮನೆ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ. ಹಾಲು ತುಂಬ ಸ್ಪೇಸಿಯಾಗಿ ಮಾಡಿದ್ದಾರೆ. ಕನಿಷ್ಠ ಪಕ್ಷ ಒಂದು 10-12 ಜನ ಆರಾಮ್ಸೆ ಕುಂತ್ಕೊಂಡು ಯಾವುದಾದ್ರೂ ಫಂಕ್ಷನಲ್ಲಿ ಡಿಸ್ಕಷನ್ ಮಾಡೋದಕ್ಕೆ ಭಾಳ ಸ್ಪೇಸಿಯಸ್ ಆಗಿದೆ. ಹಾಗೆ ನೈಟ್ ಒಂದು 7-8 ಜನ ಯಾವುದೇ ಥರದ ತೊಂದರೆ ಇಲ್ಲದೆ ಮಲಗ್ಬೋದು. ಹಾಗೆ ಬೆಡ್ರೂಮು ಅಷ್ಟೇ, ಪ್ರತಿಯೊಂದು ಬೆಡ್ರೂಮು ಭಾಳ ಸ್ಪೇಸಿಯಸ್ ಆಗಿಟ್ಟಿದ್ದಾರೆ. ಒಂದು ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದಕ್ಕೆ ಜನರಲ್ ಆಗಿದೆ. ಅಡುಗೆ ಮನೆ ಅಂತೂ ನನಗೆ ತಿಳಿದಂಗೆ ಈ ಬೆಂಗಳೂರಲ್ಲಿ 1 BHK ಮನೆ ತೊಗೊಂಡ್ರೆ ಹಾಲು ಎಷ್ಟಿರುತ್ತಲ್ಲ ಅದ್ರ 2ರಷ್ಟು ಬರೀ ಅಡುಗೆ ಮನೆನೇ ಇಟ್ಟಿದ್ದಾರೆ. ದೇವ್ರ ಮನೆ, ಪೂಜಾ ಮನೆ, ಸ್ವಲ್ಪ 1-2 ಜನ ಕುಂತ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡಷ್ಟು ಸ್ಪೇಸಿಯಸ್ ಆಗಿದೆ. ಅಡುಗೆ ಮನೆ ಅಂತೂ ಓಪನ್ ಸ್ಪೇಸು, ವೆಂಟಿಲೇಷನ್ ಚೆನ್ನಾಗಿದೆ.